ಇಲ್ಲಿ ಮೈ ಮೇಲೆ ಬರೋದು ಕೈ ಮೇಲೆ ಬರೋದು ಯಾವುದು ಮಾಡದೇ ಇರೋದ್ರಿಂದ ಪ್ರತಿ ಶನಿವಾರ ಶನ್ಮಾತ್ಮ ದೇವಸ್ಥಾನಕ್ಕೆ ಬರೋಂಥ ಭಕ್ತರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಲೇಬೇಕಂತ ಈ ಶನಿ ದೇವರ ದೇವಸ್ಥಾನಕ್ಕೆ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಇತಿಹಾಸ ಇದೆ. ಒಂದು ಶನಿದೇವರು ಕೊಡಿಸೋದು ಆ ಶಿವಕುಮಾರ ಸ್ವಾಮಿಗಳು ಅವರಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ 4 ಗಂಡು ಸಂತಾನವಾಗಿದೆ, ಶ್ರೀಮಂತರಾಗಿದ್ದಾರೆ. ಈಗಿನ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಂದೆಯವರಾದಂಥ ಗಂಗಾಧರಯ್ಯನವರು ಮತ್ತು ಅವ್ರ ತಾಯಿಯವರಂಥ ಮಾಳಮ್ಮನವರು ಈ ದೇವಸ್ಥಾನದ ವಿಚಾರದಲ್ಲಿ ತುಂಬ ಸಹಕಾರಗಳು ಮತ್ತು ಭಕ್ತಿ ಶ್ರದ್ಧೆಗಳನ್ನು ವಹಿಸಿ ಈ ದೇವಸ್ಥಾನಕ್ಕೆ ತುಂಬ ಸಹಕಾರಗಳನ್ನು ಕೊಟ್ಟಿದ್ದಾರೆ. ನಮಸ್ಕಾರ, ಆಲ್ಇನ್ ಟಿವಿ ವೀಕ್ಷಕರೇ, ನಿಮ್ಮ ಜೊತೆ ನಾನು ಇಸ್ತಿಯಾಕ್ ಅಹಮದ್ ಎಸ್ಚಿನ್ನು. ತುಮಕೂರು ನಗರದ ಹೆಸರುವಾಸಿಯಾದಂಥ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ, ತುಮಕೂರು ನಗರ ಗಾರ್ಡನ್ ರಸ್ತೆ. ಈ ಒಂದು ದೇವಸ್ಥಾನಕ್ಕೆ ಆದಂಥ ಒಂದು ವಿಶೇಷತೆ ಇದೆ. ಇಲ್ಲಿ ಪ್ರತಿ ಶನಿವಾರ ಸಾವಿರಾರು ಲಕ್ಷಾಂತರ ಜನಗಳು ಭಕ್ತರು ಬರ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ, ಭಕ್ತರು ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಶ್ರಾವಣ ಮಾಸದಲ್ಲೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಅದು ಹೊರತುಪಡಿಸಿದ್ರೆ ಇಲ್ಲಿ ತುಮಕೂರು ಜಿಲ್ಲೆ ಆಗಿರ್ಬೋದು, ಸುತ್ತಮುತ್ತಲು ಜಿಲ್ಲೆ ಆಗಿರ್ಬೋದು, ಮತ್ತು ಹೊರ ರಾಜ್ಯದಿಂದ ಕೂಡ ಭಕ್ತರು ಬರ್ತಾರೆ. ಬನ್ನಿ, ಈ ಒಂದು ದೇವಸ್ಥಾನದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕಾಗಿ ನಮ್ಮ ಜೊತೆ ತುಮಕೂರು ನಗರದಲ್ಲಿ ಅತಿ ಹೆಸರುವಾಸಿಯಾದಂಥ ರಾಜಣ್ಣ ಅಂತೇಳಿ ಎಲ್ಲರೂ ಕೂಡ ಕರೀತಾರೆ, ಬುದ್ಧಿಯವರಿದ್ದಾರೆ. ನಾವು ಬುದ್ಧಿಯವ್ರನ್ನ ಮಾತಾಡ್ಸೋಣ. ಬುದ್ಧಿಯವರೇ, ತಮಗೆ ನಮಸ್ಕಾರ. ಬುದ್ಧಿಯವರೇ, ನಮಸ್ಕಾರ. ಏನು ಹೇಳ್ತೀರಾ ಬುದ್ಧಿಯವರೇ ದೇವಸ್ಥಾನದ ಬಗ್ಗೆ? ಈ ಶನಿ ದೇವರ ದೇವಸ್ಥಾನಕ್ಕೆ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಇತಿಹಾಸ ಇದೆ. 1900ರಲ್ಲಿ ಪ್ರತಿಷ್ಠೆ ಆದಂಥ ಒಂದು ದೇವಸ್ಥಾನ ಇದು ನಾಟಕ ಮಾಡ್ತಾ ಮಾಡಿರುವಂಥ ಒಂದು ದೊಡ್ಡ ದೇವಸ್ಥಾನವಾಗಿದೆ. 1900ರಲ್ಲಿ ಮಾಡಿದಂಥದ್ದು ಪ್ರತಿಷ್ಠೆ ಆಗಿ ಮಾಡಿದಂಥ ಮೂರ್ತಾಚಾರ್ ಅಂತೇಳಿ ಒಬ್ಬರು ಮಹಾ ದೈವ ಭಕ್ತರು, ಅವರು ಪ್ರತಿಷ್ಠೆ ಮಾಡಿರುವಂಥ ಒಂದು ದೇವಸ್ಥಾನ. ಅವ್ರದ್ದು ಸಣ್ಣ ಗುಡಿ ಇತ್ತು, ಒಂದು 15 ಅಡಿ 20 ಅಡಿ ಇದ್ದಂಥ ದೇವಸ್ಥಾನ ಇವತ್ತು 100 ಅಡಿಗಳಲ್ಲಿ ಆಗಿರುವಂಥ ಒಂದು ದೇವಸ್ಥಾನ ಆಗಿದೆ. ಅದು ಸಾಮಾನ್ಯವಾದಂಥ ಕಲ್ಲಿನ ಕಟ್ಟಡ ಚಿಕ್ಕದಾಗಿತ್ತು, ಇವತ್ತು ದೊಡ್ಡ ದಿಮ್ಮಿಗಳಲ್ಲಿ ಮಾಡಿರುವಂಥ ಒಂದು ದೇವಸ್ಥಾನ ಆಗಿದೆ. ಇದನ್ನು ಸುಮಾರು 1981ರಿಂದನೂ ಕೂಡ ಶಿವಕುಮಾರ ಸ್ವಾಮಿಗಳು ಇದನ್ನು ಅವರ ಒಂದು ಅಮೃತ ಹಸ್ತದಿಂದ ಇದನ್ನು ಇನಾಗ್ರೇಷನ್ ಮಾಡಿ ಒಂದು ಶಿಲೆಯನ್ನು ಸ್ಥಾಪನೆ ಮಾಡಿಬಿಟ್ಟು ಅವ್ರ ಹೆಸರಿನಲ್ಲಿ ಇದನ್ನು ಮಾಡಿದ್ರು. ಅದೆಲ್ಲ ಆದಮೇಲೆ ಒಂದು ದೊಡ್ಡದಾಗಿ ಒಂದು ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಬಂದು 136 ವರ್ಷಗಳಿಂದ ನಡೀತಾ ಇದೆ. ಆವಾಗ ನಮ್ಮ ತಂದೆಯವರ ತಾತ ಅವರಾದ ಶ್ರೀ ರಂಗನ್ಮಯ್ಯನವರು ಈ ದೇವಸ್ಥಾನಕ್ಕೆ ಸಾರ್ವಜನಿಕರಲ್ಲಿ ಓಡಾಡಿ ಭಜನೆಗಳನ್ನೆಲ್ಲ ಮಾಡಿಕೊಂಡು, ಮತ್ತು 1988ರಲ್ಲಿ ಶನಿದೇವ್ರನ್ನ ಒಬ್ಬರು ಹೀರಣ್ಣ ಅಂತೇಳಿ ಅವರು ಸಿರಾಗೇಟ್ನಲ್ಲಿದ್ದಂಥವ್ರು ಒಬ್ಬ ಡ್ರೈವರು, ಅವರು ಇದನ್ನು ಒಂದು ಶನಿದೇವ್ರು ಕೊಡಿಸೋದು. ಆ ಕೊಡಿಸಿದ ಮೇಲೆ ಇಷ್ಟೆಲ್ಲ ಆಗಿದೆ. ಬುದ್ಧಿಯವರೇ, ಅಂದರೆ ಅವ್ರಿಗೆ ಕನಸಲ್ಲಿ ಬಂದಿದ್ದ ಈ ಥರ ಶನಿದೇವ್ರನ್ನ ಕೊಡಿಸ್ಬೇಕು ಅಂತೇಳಿ? ಆ ಥರ ಅವರಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಒಂದು ಸಲ ಬಂದಿದ್ದರು, ನನ್ನ ಹತ್ರನೇ ಬಂದಿದ್ದರು. ಅದಕ್ಕೆ ನಮಗೆ ಒಂದು 13 ವರ್ಷ ಆಗಿದೆ, ಮಕ್ಕಳಿಲ್ಲ ಅಂತ ಹೇಳಿದ್ರು. ಆಗ ನಾನು ಒಂದು ಶನಿದೇವ್ರು ಮಾಡಿಸೋಗಿ ಅಂತ ಹೇಳಿದೆ. ಈ ಬಸವರಾಜ ಶಿಲ್ಪಿಗಳು ಅಂತೇಳಿ ಮೈಸೂರಿನಲ್ಲಿದ್ದರು, ಅವ್ರ ಕಡೆಯಿಂದ ಮಾಡಿದ್ದಾಗಿದೆ. ಈಗ ನೀವು ಈ ರಾಮನ ದೇವಸ್ಥಾನ ಏನು ನೋಡ್ತೀರಲ್ಲ, ಅಯೋಧ್ಯ ರಾಮನ ವಿಗ್ರಹ ಮಾಡಿದಾರಲ್ಲ, ಅವರ ತಾತನವರು ಮಾಡಿದ್ದು. ಆ ಮಾಡಿಸಿದಾದ್ಮೇಲೆ ನಾನು ಮೈಸೂರಿಗೆ ಹೋಗಿ ಅವ್ರನ್ನ ಕೊಟ್ಬಿಟ್ಟು ಬಂದೆ ವಿಗ್ರಹ. ಆವಾಗಲಿಂದ ಅವ್ರಿಗೊಂದು 4 ಗಂಡು ಸಂತಾನವಾಗಿದೆ. ಮತ್ತು ಮನೆಯೆಲ್ಲ ಸುಮಾರಾಗಿ ಅವರು ಸಾಮಾನ್ಯವಾಗಿದ್ದಂಥ ವ್ಯಕ್ತಿ. ಆಮೇಲೆ ಅವರು ಲಾರಿ ಇತ್ಯಾದಿಗಳೆಲ್ಲ ಇಟ್ಕೊಂಡು ದೊಡ್ಡ ಶ್ರೀಮಂತರಾಗಿದ್ದಾರೆ. ದೇವರ ಕೃಪೆ. ಅಷ್ಟೇ. ಆ ಪರಮಾತ್ಮನ ಕೃಪೆ ಅವರಿಗೆ ಅನುಗ್ರಹವಾಗಿದೆ. ಅನುಗ್ರಹದಿಂದ ಅವರು ಮುಂದೆ ಬಂದಿದ್ದಾರೆ. ಬುದ್ಧಿಯವರೇ, ಮತ್ತು ಏನು ಶ್ರಾವಣ ಮಾಸದಲ್ಲಿ ಇಲ್ಲಿ ತುಂಬ ವಿಶೇಷವಾಗಿರುತ್ತೆ? ಯಾವ ರೀತಿ ಇರುತ್ತೆ, ಏನಿರುತ್ತೆ? ಬರೋಂಥ ಭಕ್ತರಿಗೆ ಏನು ಅಂತಾರೆ? ಪ್ರತಿ ಶ್ರಾವಣ ಮಾಸದಲ್ಲೂ ಭಕ್ತರು ತುಂಬ ಜನ ಬರ್ತಾರೆ. ಅವಾಗ ವಿಶೇಷವಾಗಿ ಅನ್ನ ಸಂತರ್ಪಣೆ, ಆಮೇಲೆ ಅಲ್ಲದೆ ಸಾಧ್ಯಕ್ಕೆ ಸಾರ್ವಜನಿಕವಾಗಿ ಅನ್ನಪ್ರಸಾದ ವಿತರಣೆ ಆಗುತ್ತೆ. ಆಮೇಲೆ ಬೆಳಗಿನ ಹೊತ್ತು ಅವರಿಗೆ ಪ್ರಸಾದ ಸೇವೆಯಿಂದಾಗಿ ಪುಳಿಯೋಗರೆ, ಪೊಂಗಲ್ಲು ಇತ್ಯಾದಿಗಳಲ್ಲಿ ಸಿಗುತ್ತೆ. ಆಮೇಲೆ ಬೆಳಗ್ಗೆ ಶನಿದೇವರಿಗೆ 6 ಗಂಟೆಗೆ ಅಭಿಷೇಕ ಇತ್ಯಾದಿ, ಪಂಚಾಮೃತ ಅಭಿಷೇಕ, ತೈಲಾಭಿಷೇಕ ಮತ್ತು ತುಪ್ಪದ ಅಭಿಷೇಕ ಇತ್ಯಾದಿಗಳ ಅಭಿಷೇಕ ಆಗುತ್ತೆ. ಅದೆಲ್ಲ ಅಲಂಕಾರ ಆಗಿ ಆಮೇಲೆ ಭಕ್ತರಿಗೆ ಫ್ರೀಯಾಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈ ಕ್ಷೇತ್ರಕ್ಕೆ DC ಅವರಾಗಿದ್ದಂಥ ಮುಂಚೆ ಸೋಮಶೇಖರರವರು, ಅವರ ದಂಪತಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ತುಂಬ ವಿಶೇಷವಾದ ಕಾಳಜಿ ವಹಿಸಿ
ಸಕುಟುಂಬ ಸಮೇತರಾಗಿ ಬಂದು ಪ್ರತಿ ವಾರಗಳು ಈ ದೇವಸ್ಥಾನದ ಕಾರ್ಯ ಕೈಂಕರ್ಯಗಳಲ್ಲಿ ಇದ್ದಾರೆ. ಹಾಗಾಗಿ ಈಗ ನಮ್ಮ ಚೆನ್ನಿಗಪ್ಪನವರಾಗಿರ್ಬೋದು ಆ ಸಮಯದಲ್ಲಿ ಅದೆಲ್ಲ ಆದಮೇಲೆ ಅವ್ರ ಪಾಡಿಗೆ ಅವರು ಏನು ಅವರ ಇಷ್ಟಾರ್ಥ ಏನು ಸಿದ್ಧಿಸುತ್ತೋ ಹಾಗೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಬುದ್ಧಿಯರೇ, ಇಲ್ಲಿ ಶನಿಮಾತ್ಮ ದೇವರು ಇರತಕ್ಕಂಥದ್ದು ಒಂದು ಪವಾಡ. ಅದು ಬಿಟ್ಟರೆ ಈಗ ತಾವು ಹೇಳಿದ್ರಿ ಮಕ್ಕಳು ಸಂತಾನ ಇರಲಿಲ್ಲ ಅವ್ರಿಗೆ ಅಂತೇಳಿ, ಅದು ಬಿಟ್ಟರೆ ಆ ಥರದ್ದು ಏನಾದ್ರು ವಿಶೇಷ ಘಟನೆಗಳು ನಡೀತಿರ್ತಕ್ಕಂಥದ್ದು ಇದೆ? ಏನು ಬೇಕಷ್ಟು ಘಟನೆಗಳು ನಡೆದಿದೆ. ಅವರವರು ಹೇಳ್ಕೊಂಡ ಹಾಗೆ ಭಾಳಷ್ಟು ಕೆಲಸಗಳೆಲ್ಲ ಆಗಿದೆ. ಅವ್ರ ಪಾಡಿಗೆ ಅವ್ರ ನಂಬಿಕೆ, ಅವರವರ ನಂಬಿಕೆಗೆ ತಕ್ಕ ಹಾಗೆ ದೇವರು ಅವರಿಗೆ ಅನುಗ್ರಹ ಮಾಡಿದ್ದಾನೆ ಇಷ್ಟೇ. ಬುದ್ಧಿಯರೇ, ಮತ್ತೇನು ಹೊರ ರಾಜ್ಯದಿಂದ ಕೂಡ ಬರ್ತಾರೆ ಭಕ್ತರು ಇಲ್ಲಿಗೆ? ಯಾವ ಸಂದರ್ಭದಲ್ಲಿ ಬರ್ತಾರೆ? ಈ ಶ್ರಾವಣ ಮಾಸದಲ್ಲೇ ಬರ್ತಾರಾ, ಇಲ್ಲ ಬೇರೆ ಒಂದು ಮಾಸದಲ್ಲಿ ಕಾರ್ತಿಕ್ ಮಾಸ ಹಾಗೂ ಮಾಘ ಮಾಸ, ಈ 3 ಮಾಸದಲ್ಲೂ ಭಾಳಷ್ಟು ಜನರು ಬರ್ತಾರೆ. ಬುದ್ಧಿಯರೇ, ಏನು ವಿಶೇಷವಾಗಿ ನಮ್ಮ ಆನ್ಲೈನ್ ಟಿವಿ ಮುಖಾಂತರ ನಮ್ಮ ಭಕ್ತರಿಗೆ ಈ ಒಂದು ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ತಾವು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಬುದ್ಧಿಯರೇ? ಏನು, ಭಾಳಷ್ಟು ಜನ ಈ ದೇವ್ರನ್ನ ಭಾಳ ಇಷ್ಟಪಡ್ತಾರೆ. ಇಲ್ಲಿ ಮೈ ಮೇಲೆ ಬರೋದು, ಕೈ ಮೇಲೆ ಬರೋದು ಯಾವುದು ಮಾಡದೇ ಇರೋದ್ರಿಂದ ಮತ್ತು ಜನರಿಗೆ ನಂಬಿಕೆ ಇದೆ, ಇಲ್ಲಿ ಮೋಸ ಆಗಲ್ಲ, ನಾವು ದೇವರು ನಂಬಿದ್ರೆ ಮೋಸ ಆಗಲ್ಲ ಅಂತೇಳಿ ಭಾಳಷ್ಟು ಜನ ಇಲ್ಲಿ ಬರ್ತಾರೆ. ದುಡ್ಡಿಗೋಸ್ಕರ ಯಾರನ್ನೂ ಹಿಂಸೆ ಮಾಡಲ್ಲ, ಯಾರನ್ನೂ ಕೇಳಲ್ಲ. ಆದ್ದರಿಂದ ಅವ್ರ ಪಾಡ್ಗೆ ಅವ್ರು ಬಂದು ಇಷ್ಟೇ ಹರಕೆ ಏನಿಲ್ಲ, ಏನೂ ಇಲ್ಲ, ಅವ್ರ ಪಾಡ್ಗೆ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಬುದ್ಧಿಯರೇ, ಮತ್ತೇನು ಪ್ರತಿ ಶನಿವಾರ ಶನಿಮಾತ್ಮ ದೇವಸ್ಥಾನಕ್ಕೆ ಬರೋಂಥ ಭಕ್ತರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಲೇಬೇಕಂತ ಕೆಲವರು ಭಾವನೆ, ಅದ್ರ ಬಗ್ಗೆ ತಮ್ಮ ಏನು, ನಮ್ಮ ಹಿಂದೂಗಳಲ್ಲಿ ಒಂದು ಭಾವನೆ ಬಂದಿದೆ. ಶನಿದೇವ್ರು ನೋಡಿದ್ರೆ ಆಂಜನೇಯನ ನೋಡಬೇಕು, ಆಂಜನೇಯನ ನೋಡಿದ್ರೆ ಶನಿದೇವ್ರು ನೋಡಬೇಕು. ಅದರಿಂದ ಮೋಕ್ಷಕ್ಕೆ ಆಗೋ ಮತ್ತು ತಾಪತ್ರಯ ನಿವಾರಣೆಗೆ ಮಾರ್ಗ ಅಂತೇಳಿ ಅವರು ಅಂದ್ಕೊಂಡಿದ್ದಾರೆ. ಅದರಿಂದ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನಿದು ಆನ್ಲೈನ್ ಟಿವಿಯ ವೀಕ್ಷಕರೇ, ತುಂಬ ಚಿಕ್ಕದಾಗಿ ಮಾತು ಕೂಡ ಸರಳವಾಗಿ ಮಾತಾಡಿದ್ರು. ಇಲ್ಲಿ ಯಾವುದೇ ಥರದ ದೇವರು ಬರೋಂಥದ್ದು ಆ ಥರ ಏನಿಲ್ಲ, ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ ಅಂಥೇಳಿ. ಇಲ್ಲಿ ಸಾಕಷ್ಟು ಪವಾಡ ಇದ್ದರೂ ಕೂಡ ಸಾಕಷ್ಟು ಪವಾಡಗಳಿದೆ. ಒಬ್ಬರಿಗೆ ಕುಟುಂಬಕ್ಕೆ ಮಕ್ಕಳಿಲ್ಲ ಅಂತ ಹೇಳಿದ್ರು, ಈ ಥರ ಸಾಕಷ್ಟು ಘಟನೆ ನಡೆದಿದೆ. ಜೊತೆಗೆ ನೋಡಿ, ಇದು ತುಂಬ ಹೆಸರುವಾಸಿಕೆ ಆದಂಥ ಒಂದು ದೇವಸ್ಥಾನ. ಆನ್ಲೈನ್ ಟಿವಿ, ಇದು ನೈಜ ಅವ್ರದ್ದು. ನಮಸ್ಕಾರ.